ಆರಂಭ ಮಾಡೋಣ. ನಮ್ಮ ಆರಂಭವು ತಂದೆ, ಮಗ, ಪವಿತ್ರಾತ್ಮನಾಗಿರುವ ತ್ರಿಯೇಕ ದೇವರ ನಾಮದಲ್ಲಿ ಉಂಟಾಗಲಿ. ಆಮೇನ್. ಒಂದು ಇಂಗ್ಲಿಷ್ ಸಾಂಗ್ ಹಾಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಟೇಕ್ ಮೈ ಲೈಫ್ ಆ್ಯಂಡ್ ಲೆಟ್ ಇಟ್ ಬಿ consecrated, Lord, to Thee. Take my moments and my days, let them flow in ceaseless praise. ಸೊ ಅದು ಭಾಳ ಒಂದು ಅದ್ಭುತವಾದ ಸಮರ್ಪಣೆಯ ಸಂಗೀತ. ನನ್ನ ಜೀವಿತ ನಿನ್ನ ಕೈಯಲ್ಲಿ ತಗೋ, ಅದು ನಿನ್ನದಾಗಲಿ, ಅದು ನಿನಗೆ ಪ್ರತಿಷ್ಠೆ ಪಡಿಸಿದಾಗ ಕಾನ್ಸಿಕ್ರೇಟೆಡ್ ಲಾರ್ಡ್ ಟು ದಿ ಅಂತ ಹೇಳ್ತದೆ. ಟೇಕ್ ಮೈ ಮೂಮೆಂಟ್ಸ್ ಆ್ಯಂಡ್ ಮೈ ಡೇಸ್, ಲೆಟ್ ದೆಮ್ ಫ್ಲೋ ಇನ್ ಸೀಸ್ಲೆಸ್ ಪ್ರೈಸ್. ಅಂದ ಈ ಒಂದು ಸಂಗೀತ ಬಹಳ ಒಂದು ಆಶೀರ್ವಾದ ಸಂಗೀತ. ಇದನ್ನು ನಾನು ಒಂದೆರಡು ಮೂರು ಚರಣ ಹಾಡ್ತೀನಿ. Take my life and let it be consecrated, Lord, to Thee. Take my moment and my day, let them flow in ceaseless praise. Take my hands and let them move at the impulse of Thy love. Take my feet and let them be swift and beautiful for Thee. Take my voice and let me sing always only, and let them be with my lips, and let them be filled with messages from Thine. Take my will and make it Thine. It shall be no longer mine. Take my heart, it is Thine own. It shall be Thy joyful throne. Take my love, my Lord, I pour at Thy feet is ransomed stone. Take myself and I will be ever only all for Thee. It's a most blessed time for us to praise the Lord and also commit our lives totally to God and to make a decision to live for Jesus. One small chorus says, I live for Jesus, day after day. I live for Jesus.
Jesus. Let what may come. The Holy Spirit, I will obey. I live for Jesus day after day. ಮಾತಾಡು ಸ್ವಾಮಿ, ನಿನ್ನ ಸ್ವರವನ್ನು ನಾವು ಕೇಳೋದಕ್ಕೆ ಬಂದಿದ್ದೇವೆ. ನಾವು ನಮ್ಮ ಜೀವಿತವನ್ನು ಸಂಪೂರ್ಣವಾಗಿ ನಿನಗೆ ಸಮರ್ಪಿಸಿಕೊಳ್ಳುವಂತೆ ಮಾಡು. ಸಂಪೂರ್ಣವಾದ ಸಮರ್ಪಣೆ, ಸಂಪೂರ್ಣವಾದ ಬಿಡುಗಡೆ, ಸಂಪೂರ್ಣವಾದ ಮಾರ್ಗದರ್ಶನ ನೀನು ಕೊಡುವ ದೇವರು. ಅದು ನಾವು ನಮ್ಮ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ. ನಿನ್ನ ಆತ್ಮನ ಬಲಕ್ಕಾಗಿ ಪ್ರಾರ್ಥಿಸ್ತೇವೆ. ಮಾತನಾಡು ಸ್ವಾಮಿ, ಯೇಸು ನಾಮದಲ್ಲಿ ಬೇಡಿದ್ದೇವೆ, ಆಮೆನ್. ನಾವು ಪ್ರಕಟಣೆಯಲ್ಲಿ ಧ್ಯಾನ ಮಾಡ್ತಾ ಬರ್ತಾ ಇದ್ದೇವೆ. ಇವತ್ತು ಲವೋದಿಕೀಯ ಸಭೆಯ ಬಗ್ಗೆ ನಾವು ಮಾತಾಡಲಿಕ್ಕಿದ್ದೇವೆ. ಲವೋದಿಕೀಯ ಸಭೆ ಬಹಳ ಒಂದು ಪ್ರಸ್ತಾಪದಲ್ಲಿ ದೇವರ ಸೇವಕರ ಪ್ರಸಂಗದಲ್ಲಿರುವಂಥ ಒಂದು ಸಭೆ. ಈ ಸಭೆ ಬಗ್ಗೆ ಕೆಲವು ವಚನಗಳನ್ನು ನಮ್ಮ ಪ್ರಸಂಗಗಳಲ್ಲಿ ನಾವು ಉಪಯೋಗಿಸಿದುಂಟು. ಆದರೆ ಇವತ್ತು ನಾವು ಕೂಲಂಕುಷವಾಗಿ ಸಭೆ ಬಗ್ಗೆ ತಿಳ್ಕೊಳ್ಳೋಣ. ಪ್ರಕಟಣೆ 3ನೇ ಸಂಧಿ 14ನೇ ವಚನದಲ್ಲಿ ನಾವು ಓದಲಿಕ್ಕಿದ್ದೇವೆ. ಲವೋದಿಕೀಯದಲ್ಲಿರುವ ಸಭೆಯ ದೂತನಿಗೆ ಬರೆ. ಲವೋದಿಕೀಯ, ಈ ಲವೋದಿಕೀಯ ಎಂಬ ಪಟ್ಟಣ ಅದೊಂದು ಬಂದರು ಪ್ರದೇಶ. ಅಲ್ಲಿ ತುಂಬ ವ್ಯಾಪಾರಸ್ಥರಿದ್ದರು. ಭಾಳ ಒಂದು ದೊಡ್ಡ ವ್ಯಾಪಾರ ಕೇಂದ್ರ. ಯೇಸು ನಂಬಿದವರು ಕೂಡ ಅನೇಕರು ಆ ಬಿಸ್ನೆಸ್ನಲ್ಲಿ, ಶಿಪ್ಪಿಂಗ್ ಬಿಸ್ನೆಸ್ನಲ್ಲಿ ಎಲ್ಲ ತೊಡಗಿ ಇರಬಹುದು. ಅದನ್ನು ಅವರ ಮಾತುಗಳನ್ನು ಯೇಸುಸ್ವಾಮಿ ಹೇಳುವಾಗ ನಾವು ಕಂಡುಕೊಳ್ತೇವೆ. ಇಂಥ ಒಂದು ಸಂಪತ್ತುಳ್ಳ ಸಭೆ ಲವೋದಿಕೀಯ ಸಭೆ. ಹಣ ಸಂಪತ್ತು ಇರೋದು ಒಳ್ಳೆಯದು, ಆದರೆ ಹಣದ ಮತ್ತು ಸಂಪತ್ತಿನ ಮದ ಮನುಷ್ಯನಿಗೆ ಬಹಳ ಕೇಡು ಉಂಟು ಮಾಡುವಂಥದ್ದು. ನಮಗೆಷ್ಟು ಸಂಪತ್ತು ಬರಲಿ, ಹೆಸರು ಬರಲಿ, ಕೀರ್ತಿ ಬರಲಿ, ನಮಗೆ ಎಲ್ಲ ಕಡೆಯಲ್ಲಿ ಹೊಗಳಿಕೆಗಳು ಬರಲಿ, ನಂಬರ್ 1 ಅನ್ನಲಿ, ದೇಶಕ್ಕೆ ನಂಬರ್ 1 ಅನ್ನಲಿ, ಪ್ರಪಂಚದಲ್ಲಿ ನಂಬರ್ 1 ಅನ್ನಲಿ, ಏನಿದ್ರೂ ನಾವು ಅದರ ಮದದಲ್ಲಿ ಜೀವಿಸುವರಾಗಿರಬಾರದು. ಪೌಲನು ಹೇಳೋ ಪ್ರಕಾರ ಎಲ್ಲ ಇದ್ದರೂ ಏನು ಇಲ್ಲದವರ ಹಾಗೆ ನಾವಿರಬೇಕು ಅಂತ ಹೇಳ್ತಾರೆ. ಏನು ಇದ್ದರೂ, ಎಲ್ಲ ಇದ್ದರೂ ಕೂಡ ನಮ್ಮಲ್ಲಿ ಈ ಐಶ್ವರ್ಯದ ಮದ ಅದು ನಮ್ಮಲ್ಲಿ ಯಾವತ್ತೂ ಇರಬಾರ್ದು, ಅದು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ನಾವು 7ನೇ ಸಂಧಿ 1ನೇ ಕೊರಿಂಥರ ಪತ್ರಿಕೆಯಲ್ಲಿ ಆತನು ಹೇಳ್ತಾನೆ, ಸಮಯವು ಸಂಕೋಚವಾದದ್ದರಿಂದ ಇನ್ನು ಮೇಲೆ ಹೆಂಡತಿ ಉಳ್ಳವರು ಹೆಂಡತಿ ಇಲ್ಲದವರಂತೆಯೂ, ಅಳುವವರು ಅಳದವರಂತೆಯೂ, ಸಂತೋಷ ಪಡುವವರು ಸಂತೋಷ ಪಡದವರಂತೆಯೂ, ಕೊಂಡುಕೊಳ್ಳುವವರು ಕೊಂಡದ್ದು ತಮ್ಮದೇ ಎಂದು ಹೇಳದವರಂತೆಯೂ, ಲೋಕವನ್ನು ಅನುಭೋಗಿಸುವವರು ಅದನ್ನು ಪರಿಪೂರ್ಣವಾಗಿ ಅನುಭೋಗಿಸದವರಂತೆಯೂ ಇರಬೇಕು. ಯಾಕಂದರೆ ಈ ಪ್ರಪಂಚದ ತೋರಿಕೆ ಗತಿಸಿ ಹೋಗುತ್ತಾ ಇದೆ. 1ನೇ ಕೊರಿಂಥಿ 7ನೇ ಸಂಧಿ 29ನೇ ವಚನ ನಾವು ಓದ್ಕೊಂಡು ಬಂದೆ. ಇಲ್ಲಿ ಮುಂದೆ ಹೇಳ್ತಾನೆ, ದ ಫ್ಯಾಷನ್ ಆಫ್ ದಿಸ್ ವರ್ಲ್ಡ್ ಪಾಸತ್ ಅವೇ ಅಂತ ಹೇಳ್ತಾನೆ. ಅದನ್ನ ಪ್ರಿಯ ಸಹೋದರ ಸಹೋದರಿ, ಈ ಲವೋದಿಕೀಯ ಸಭೆ ಭಾಳ ಡಿಫ್ರೆಂಟ್ ಇತ್ತು. ಯಾಕಂದರೆ ಅದು ಭಾಳ ಐಶ್ವರ್ಯ ಇತ್ತು, ಸಂಪತ್ತಿತ್ತು. ಸಭೆಯಲ್ಲಿ ಯಾವ ಕೊರತೆ ಇರಲಿಕ್ಕಿಲ್ಲ. ಆದ್ದರಿಂದ ಇಲ್ಲಿ ಯೇಸು ಸ್ವಾಮಿ ಹೇಳುತ್ತೇನೆಂದರೆ, ಆಮೇನ್ ಎಂಬಾತನು, ಅಂದರೆ ನಂಬತಕ್ಕ ಸತ್ಯ ಸಾಕ್ಷಿಯು,
ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ, ದೇವರ ಸೃಷ್ಟಿಗೆ ಮೂಲನು. ಯೇಸು ಸ್ವಾಮಿಯ ಬಗ್ಗೆ ಬರೆಯಲ್ಪಟ್ಟಿದೆ, ಯೇಸು ಸ್ವಾಮಿ ದೇವರ ಸೃಷ್ಟಿಗೆ ಮೂಲನು ಅಂತ ಬರೆಯಲ್ಪಟ್ಟಿದೆ. ಕೊಲೋಸ್ಯರ ಪತ್ರಿಕೆ 1ನೇ ಸಂಧಿ 14ನೇ ವಚನ, ಫಿಲಿಪಿಯರ ಪತ್ರಿಕೆ 1ನೇ ಸಂಧಿ 20ನೇ ವಚನದಲ್ಲಿ ನಾವು ಇವುಗಳನ್ನು ಓದ್ತೇವೆ. ಆದ್ದರಿಂದ ಆಮೇಲೆ ಇಬ್ರಿಯರ ಗ್ರಂಥದಲ್ಲಿ ಕೂಡ 1ನೇ ಸಂಧಿಯಲ್ಲಿ ನಾವು ಓದಿಕೊಂಡು ಬಂದಾಗ ಅಲ್ಲಿ ಕೂಡ ನಾವು ಯೇಸುವಿನ ದೈವತ್ವದ ಬಗ್ಗೆ ಅಪೊಸ್ತಲನಾದ ಪೌಲನು ಬರೆಯುವುದನ್ನು ನಾವಲ್ಲಿ ಕಾಣ್ತೇವೆ. ಆತನ ದೈವತ್ವ, ಆತನ ಅಧಿಕಾರ, ಆಧಿಪತ್ಯ ಎಷ್ಟು ದೊಡ್ಡದು ಅಂತ ಅಲ್ಲಿ ಈ 3 ಭಾಗಗಳಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿ, ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿ ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ಯಾವತ್ತೂ ನಾವು ಭಾವಿಸಬಾರ್ದು. ಒಬ್ಬ ಸಾಮಾನ್ಯ ವ್ಯಕ್ತಿ ಎಂಬ ರೀತಿಯಲ್ಲಿ ಆತನನ್ನು ನಾವು ಟ್ರೀಟ್ ಕೂಡ ಮಾಡಬಾರ್ದು ಅಂತ ನೋಡ್ತೇವೆ. ಅಂದರೆ ಇಲ್ಲಿ ಯೇಸುವಿನ ಬಲಾತಿಶಯ ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಅಂತ ಹೇಳ್ತಾರೆ. ಫಿಲಿಪಿಯರಿಗೆ ಬರೆಯುವಾಗ ಪೌಲನು ಎಷ್ಟು ಮಹತ್ತಾದದ್ದು ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ಯೇಸು ಸ್ವಾಮಿ ಸತ್ತ ಮೇಲೆ ಆತನು ತಂದೆ ಮಹಿಮೆಯಿಂದ ಎಬ್ಬಿಸಲ್ಪಟ್ಟ ಮೇಲೆ ಆತನು ಉನ್ನತ ಸ್ಥಾನಕ್ಕೆ ಏರಿಸಲ್ಪಟ್ಟನು. ಅಲ್ಲಿ ಮಹಿಮೆಯಲ್ಲಿ ಸೇರಿಸಲ್ಪಟ್ಟನು. ಅಂದ ಈ ಎಫೆಸ 1ನೇ ಸಂಧಿಯಲ್ಲಿ ಕೂಡ ಇದರ ಬಗ್ಗೆ ಅಪೊಸ್ತಲನಾದ ಪೌಲನು ಬರೆಯುವುದನ್ನು ನಾವು ನೋಡುತ್ತೇವೆ. ಅದು ಪ್ರಿಯ ಸಹೋದರ ಸಹೋದರಿ, ಯೇಸು ಒಬ್ಬ ಸಾಮಾನ್ಯ ವ್ಯಕ್ತಿಯಲ್ಲ. ಆತನ ಬಲಾತಿಶಯ ಎಷ್ಟು ಮಹತ್ತಾದದೆಂದು ಕ್ರಿಸ್ತನಲ್ಲಿ ತೋರಿ ಬಂದಿದೆ ಅಂತ ಇಲ್ಲಿ ಬರೆಯುವುದನ್ನು ನಾವು ಕಾಣ್ತೇವೆ. ಆದ್ದರಿಂದ ಮುಂದೆ ನಾವು ನೋಡುವಂಥ ಯೇಸುವಿನ ಬಗ್ಗೆ ಏನಲ್ಲಿ ಬೆಳೆದು, ದೇವರ ಸೃಷ್ಟಿಗೆ ಮೂಲನು ಆಗಿರುವ ಆತನು ಹೇಳುವುದೇನೆಂದರೆ, ನಿನ್ನ ಕೃತ್ಯಗಳನ್ನು ಬಲ್ಲೆನು ಅಂತ ಹೇಳ್ತಾರೆ. ನಿನ್ನ ಕೃತ್ಯಗಳನ್ನು ಬಲ್ಲೆನು. ಎಲ್ಲ 7 ಸಭೆಗೂ ಆತನು ಬರೆಯುವಾಗ ಹೇಳ್ತಾನೆ, ನಿನ್ನ ಕೃತ್ಯ ನನಗೆ ಗೊತ್ತುಂಟು, ನಿನ್ನ ಕೃತ್ಯಗಳನ್ನು ಬಲ್ಲೆನು ಅಂತ ಹೇಳ್ತಾನೆ. ಇಲ್ಲಿ ಕೂಡ ಲವೋದಿಕೀಯ ಸಭೆಗೆ ಹೇಳ್ತಾನೆ, ನಿನ್ನ ಕೃತ್ಯ, ನೀನೆಂಥವನು, ನೀನೇನಾಗಿದ್ದಿ, ಯಾವ ಥರ ಇದ್ದಿ, ಅದನ್ನು ನಾನು ಬಲ್ಲೆನು ಅಂತ ಹೇಳ್ತಾನೆ. ನಿನ್ನ ಕೃತ್ಯಗಳನ್ನು ಬಲ್ಲೆನು. ನೀನು ತನ್ನಗೂ ಅಲ್ಲ ಬೆಚ್ಚಗೂ ಅಲ್ಲ. ನೀನು ತನ್ನಗಾಗಲಿ ಬೆಚ್ಚಗಾಗಲಿ ಇದ್ದರೆ ಒಳ್ಳೆಯದಾಗಿತ್ತು. ನೀನು ಬೆಚ್ಚಗೂ ಇಲ್ಲದೆ ತಣ್ಣಗೂ ಇಲ್ಲದೆ ಉಗುರು ಬೆಚ್ಚಗಾಗಿರುವುದರಿಂದ ನನ್ನ ಬಾಯೊಳಗಿಂದ ಕಾರಿ ಬಿಡುತ್ತೇನೆ ಅಂತ ಹೇಳ್ತಾರೆ. ಎಂಥ ಒಂದು ದುಸ್ಥಿತಿ ಈ ಸಭೆದು ಅಂತ ನಮಗೆ ಗೊತ್ತಾಗುತ್ತೆ. ಕಾರಿ ಬಿಡುವಂಥದ್ದು ಅಸಹ್ಯವಾದದ್ದು. ನಮ್ಮ ಬಾಯಿಗೆ ಏನಾದರೂ ಅಸಹ್ಯ ಅನಿಸಿದ್ರೆ ಅದನ್ನು ಕಾರಿ ಬಿಡ್ತೇವೆ ನಾವು. ಇಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ ಲವೋದಿಕೀಯ ಸಭೆ, ನೀನು ಬೆಚ್ಚಗಾಗಿದ್ರು ತಣ್ಣಗಾಗದಿದ್ದರೆ ಚೆನ್ನಾಗಿತ್ತು. ನೀನು ಬೆಚ್ಚಗಿಲ್ಲ ತಣ್ಣಗಿಲ್ಲ, ಅದು ನನ್ನ ಬಾಯೊಳಗಿಂದ ನಿನ್ನನ್ನು ಕಾರಿ ಬಿಡ್ತೇನೆ ಅಂತ ಹೇಳ್ತಾನೆ. ಐ ವಿಲ್ ವಾಮಿಟ್ ಯು ಔಟ್ ಆಫ್ ಮೈ ಮೌತ್ ಅಂತ ಹೇಳ್ತಾನೆ. ಅದನ್ನ ಪ್ರಿಯರೇ, ಎಂಥ ದುಸ್ಥಿತಿಯಲ್ಲಿ ಆ ಸಭೆ ಇತ್ತು ಎಂಬುದನ್ನು ನಾವು ಊಹಿಸ್ಕೊಳ್ಬೋದು. ಅಂಥ ದುಸ್ಥಿತಿಯಲ್ಲಿ ಆ ಸಭೆ ಇತ್ತು. ಆಮೇಲೆ ಇಷ್ಟೆಲ್ಲ ಇದ್ದರೂ ಕೂಡ ಆ ಸಭೆ ತನ್ನನ್ನು ಕೊಚ್ಚಿಕೊಳ್ತಾ ಇತ್ತು. ಕೆಲವು ಸಾರಿ ನಮ್ಮಲ್ಲಿ ಮನುಷ್ಯರಾದ ನಮ್ಮಲ್ಲಿ ಈ ಒಂದು ಭಾವನೆ ಇರ್ತದೆ, ಏನಿಲ್ಲದಿದ್ದರೂ ಎಲ್ಲ ಇದ್ದವರಾಗೆ ತೋರಿಸ್ಕೊಳ್ಳೋದು. ಬೇರೆಯವರು ನೋಡಿದಾಗ ನಾವು ಎಲ್ಲ ಇದ್ದ ಹಾಗೆ ಅಂತೇಳಿ. ಒಂದು ಸಾರಿ ಒಬ್ಬರು ಹೇಳ್ತಾಯಿದ್ರು, ಹೊಟ್ಟೆಗೆ ಊಟ ಇಲ್ಲದ್ರೂ ಪರವಾಗಿಲ್ಲ, ಒಳ್ಳೆ ನೀಟಾದ ಬಟ್ಟೆ ಇರಬೇಕು. ಜನ ನಮ್ಮ ಹೊಟ್ಟೆ ನೋಡಲ್ಲ, ನಮ್ಮ ಬಟ್ಟೆ ನೋಡ್ತಾರೆ. ನಾವೊಂದು ಹರ್ಕಲ್ ಮುಕ್ಕಳು ಹಾಕ್ಕೊಂಡ್ರೆ ನಮಗೆ ಗೌರವ ಕೊಡಲ್ಲ, ನಮ್ಮನ್ನು ಯಾರು ತಮ್ಮ ಮನೆಗಳಿಗೆ ಸೇರಿಸ್ಕೊಳ್ಳಲ್ಲ, ಬಂಧುಗಳು ಕೂಡ ನಮ್ಮಿಂದ ದೂರ ಆಗ್ತಾರೆ ಅಂತ ಹೇಳುವುದನ್ನು ನಾನು ಕೇಳಿದ್ದೆ. ಅಂದ ಪ್ರಿಯರೇ, ಇದು ಸ್ವಲ್ಪ ಮಟ್ಟಿಗೆ ನಿಜ ಆದರೂ ಕೂಡ ಹೊಟ್ಟೆ ಕೂಡ ಭಾಳ ಮುಖ್ಯ. ಒಂದು ಗಾದೆ ಇದೆ, ಹೊಟ್ಟೆಗೆ ಹಿಟ್ಟಿಲ್ಲದರೂ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ ಒಂದು ಗಾದೆ ಇದೆ. ಹಾಗೆ ಅನೇಕ ಸಾರಿ ನಮ್ಮ ಜೀವನ ಕೂಡ ಆ ಥರ ಆಗುತ್ತೆ. ಈ ಸಭೆ, ಲವೋದಿಕೀಯ ಸಭೆ ತನ್ನ ವಿಷಯದಲ್ಲಿ ಹೇಳ್ಕೊಳ್ತಾ ಇತ್ತು. ಏನೂ ಇಲ್ಲದಿದ್ದರೂ ಯೇಸು ಹೇಳ್ತಾನೆ, ನೀನು ಬೆಚ್ಚಗೂ ಅಲ್ಲ ತಣ್ಣಗೂ ಅಲ್ಲ, ಅದನ್ನು ನೀನು ಯಾವುದಕ್ಕೆ ಯೋಗ್ಯನು, ನನ್ನ ಬಾಯಿಂದ ಕಾರಿ ಬಿಡೋದಕ್ಕೆ ನೀನು ಯೋಗ್ಯನು ಅಂತ ಹೇಳ್ತಾನೆ. ಆದರೆ ಆ ಸಭೆ ಏನು ಮಾಡ್ತಿತ್ತು, ತನ್ನ ವಿಷಯದಲ್ಲಿ ಈ ಥರ ತಿಳ್ಕೊಳ್ಳದೆ
ತನ್ನ ಬಗ್ಗೆ ತಾನೇ ಹೇಳ್ಕೊಳ್ತಾ ಇತ್ತು. ಅದೇನು ಹೇಳ್ತೇನೆ, ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು. ಬೇರೆಲ್ಲ ಸಭೆಗೆ ಕಂಪೇರ್ ಮಾಡಿದ್ರೆ ನಾನು ಐಶ್ವರ್ಯವಂತನು. ಕೆಲವು ಸಿಟಿಗಳಲ್ಲಿರೋ ದೊಡ್ಡ ಚರ್ಚಿಗೂ ಹಳ್ಳಿಯ ಚರ್ಚಿಗೂ ಭಾಳ ಡಿಫ್ರೆನ್ಸ್ ಇರ್ತದೆ. ಆ ಹಳ್ಳಿಯಿಂದ ಬಂದವರನ್ನು ಒಂಥರ ನೋಡ್ತಾಯಿದ್ರು, ಸಿಟಿ ದೊಡ್ಡ ದೇವಾಲಯದ ಮೆಂಬರ್ಸನ್ನು ಒಂಥರ ಟ್ರೀಟ್ ಮಾಡ್ತಾಯಿದ್ರು. ಅವ್ರಿಗೆ ಎಲ್ಲಿ ಹೋದರೂ ಮರ್ಯಾದೆ ಇರ್ತಾಯಿತ್ತು. ಈ ಚಿಕ್ಕ ಚಿಕ್ಕ ಸಭೆಯಲ್ಲಿರೋರಿಗೆ ಅಂಥ ಮರ್ಯಾದೆ ಇರ್ತಾ ಇರಲಿಲ್ಲ. ಇಲ್ಲಿ ಈ ಸಭೆ ಬಂದರ ಕೇಂದ್ರದಲ್ಲಿದೆ, ಅಂದರೆ ಸಿಟಿಯಲ್ಲಿದೆ. ಆಮೇಲೆ ಎರಡನೇದಾಗಿ ಅದು ಬಿಸ್ನೆಸ್ ಕೇಂದ್ರ. ಅಲ್ಲಿ ತುಂಬ ಬಿಸ್ನೆಸ್ ಮಾಡೋದ್ರಿಂದ ಕೆಲವು ಬಿಸ್ನೆಸ್ನವರು ಈ ಸಭೆಯ ಮೆಂಬರ್ಸ್ ಆಗಿದ್ದರು. ಕೆಲವು ಸಾರಿ ದುಡ್ಡು ಸತ್ಯವನ್ನು ಮರೆ ಮಾಡಲು ಸಾಧ್ಯ ಇದೆ. ಪಾಸ್ಟ್ರುಗಳು ಅವರಿಗೆ ದೊಡ್ಡ ದೊಡ್ಡ ಕಾಣಿಕೆಗಳು ಕೊಟ್ಟು ಅವರು ತಮ್ಮ ಪಕ್ಷದಲ್ಲಿ ರಾಜಕೀಯದಲ್ಲಿ ತಮ್ಮ ಕಡೆ ಸೇರಿಕೊಳ್ಳುವಂತೆ ಮಾಡುವ ಚಾನ್ಸಸ್ ಇರ್ತದೆ. ಅಷ್ಟೇ ಅಲ್ಲ, ಆ ಪಾಸ್ಟರ್ಸನ್ನು ಸತ್ಯವಚನವನ್ನು ಮಾತಾಡಬೇಡಿ, ಅದಕ್ಕೆಲ್ಲ ಅದನ್ನು ಆ ಥರ ಹೇಳಬೇಡಿ, ನಮ್ಮ ತಪ್ಪುಗಳನ್ನು ಎತ್ತಿ ತೋರಿಸಬೇಡಿ, ನಮಗೆ ಮನಸ್ಸಿಗೆ ಚುಚ್ಚುವ ರೀತಿಯಲ್ಲಿ ಮಾತಾಡಬೇಡಿ, ನಯವಾಗಿ ಮಾತಾಡಿ, ಸಾಧಾರಣ ಒಂದು ಜನರಲ್ ಮೆಸೇಜ್ ಕೊಡಿ ಅಂತ ಹೇಳಿ ಅವರಿಗೆ ಕಾಣಿಕೆಗಳನ್ನು ಕೊಟ್ಟು ಅವರ ಬಾಯಿಗಳನ್ನು ಮುಚ್ಚಿಸ್ತಾರೆ. ದೇವರಿಗೆ ಅವರು ನ್ಯಾಯ ದೊರಕಿಸಲಿಕ್ಕೆ ಆಗಲ್ಲ. ಹಣದ ಆಶೆಯಿಂದ ಯಾರು ಕಾಣಿಕೆ ತಗೊಂಡು ಸಭೆಯಲ್ಲಿ ದೇವರ ಸತ್ಯವಚನವನ್ನು ಮರೆ ಮಾಡಿ ಅದನ್ನು ಕಲಬೆರಕೆ ಮಾಡಿ ಯಾರು ಪ್ರಸಂಗ ಮಾಡ್ತಾರೋ ಅವರಿಗೆ ಅಪಾಯ ಕೂಡ ಇದೆ. ಅಂದರೆ ಇಲ್ಲಿ ಲೌಕಿಕ ಸಭೆ ತನ್ನ ದುಡ್ಡಿನ ದರ್ಪದಿಂದ ಏನೇನು ಮಾಡ್ತಿತ್ತೋ ಗೊತ್ತಿಲ್ಲ, ಎಷ್ಟು ಜನರನ್ನು ತಿರಸ್ಕಾರ ಮಾಡ್ತಿತ್ತೋ ಗೊತ್ತಿಲ್ಲ. ಅದೇ ಸ್ವಾಮಿ ಹೇಳ್ತಾನೆ, ನೀನು ಹೇಳ್ಕೊಳ್ತಾ ಇದ್ದಿ ನಾನು ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ನನಗೆ ಕೊರತೆ ಇಲ್ಲ, ನನಗೇನು ಕಡಿಮೆ. ಒಂದು ಸಾರಿ ಒಬ್ಬರನ್ನು ನಾನು ಕೇಳಿದೆ, ಹೇಗಿದ್ದೀರಿ ನೀವು ಅಂದರೆ, ಐ ಆಮ್ ಗುಡ್, ಕಲ್ಲು ಗುಂಡಿನಂತೆ ಇದ್ದೇನೆ ಅಂತ ಹೇಳ್ತಾಯಿದ್ರು. ಕೆಲವರು ಅದೊಂಥರ ಅಂಬಾವ, ಯಾರಾದರೂ ನೀವು ಹುಷಾರಾಗಿದ್ದೀರ, ನನಗೇನಾಗಿದೆ, ನಾನು ಕಲ್ಲು ಗುಂಡಿನಂತೆ ಇದ್ದೇನೆ ಅಂತ ಹೇಳೋ ಒಂದು ಉಡಾಫೆಯ ಮಾತು. ಇದೆಲ್ಲ ಒಳ್ಳೆಯದಲ್ಲ. ನೀವು ಹೇಗಿದ್ರೆ ಅಂದರೆ ದೇವರ ಕೃಪೆಯನ್ನು ಚೆನ್ನಾಗಿದ್ದೇನೆ ಅಂತ ನಾವು ದೀನತೆಯಿಂದ ಉತ್ತರ ಕೊಡಬೇಕು ಹೊರತು ಹಾಂಭಾವದಿಂದ ಅಲ್ಲ. ಇಲ್ಲಿ ಲೌಕಿಕ ಸಭೆ ಹಾಂಭಾವದಿಂದ ಹೇಳ್ಕೊಳ್ತಾ ಇದ್ದೆ, ನಾನು ಐಶ್ವರ್ಯವಂತನು, ಸಂಪನ್ನನು, ಸಂಪತ್ತುಳ್ಳವ ನಾನು, ಸಂಪನ್ನನು, ನನಗೆ ಒಂದರಲ್ಲಿ ಕೊರತೆ ಇಲ್ಲ. ಇದು ಆ ಸಭೆಯ ವರ್ಷನ್, ಅದು ಹೇಳ್ಕೊಳ್ತಾ ಇದ್ದದು. ಆದರೆ ಯೇಸು ಎಲ್ಲವನ್ನು ತಿಳಿದವನು, ಹೃದಯವನ್ನು ಬಲ್ಲವನು, ಮನುಷ್ಯರ ಯೋಚನೆಗಳನ್ನು, ಅವರ ಹೃದಯದ ಕಾರ್ಯಗಳು, ಅವರ ಭಾವನೆಗಳು ಎಲ್ಲವನ್ನು ತಿಳಿದ ಆತನು ಹೇಳ್ತಾ ಇರೋದೇನೆಂದರೆ, ನೀನು ನಿನ್ನ ವಿಷಯದಲ್ಲಿ ಐಶ್ವರ್ಯವಂತನು, ಸಂಪನ್ನನು, ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು. ದುರವಸ್ಥೆ ನೋಡಿ, ಎಲ್ಲ ಇದೆ. ಆದರೆ ಆ ಸಭೆ ನೋಡಿದಾಗ ಯೇಸುಸ್ವಾಮಿ ಅಲ್ಲಿಯ ದುರವಸ್ಥೆ ಕಾಣ್ತಾ ಇತ್ತು. ಎರಡನೇದಾಗಿ ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು ದೌರ್ಭಾಗ್ಯ ಇದ್ದರೂ ಅನುಭವಿಸ್ಲಿಕ್ಕಾಗದಂಥ ಪರಿಸ್ಥಿತಿ. ಒಂದು ಸಾರಿ ನಾನು ನೋಡ್ತಾ ಇದ್ದೆ, ಒಬ್ಬರು ರಾಜಕಾರಣಿ ಕೋವಿಡ್ನಿಂದ ಸತ್ತೋದ್ರು. ಅವರಿಗೆ 1250 ಕೋಟಿ ಆಸ್ತಿ ಇತ್ತು. ಆದರೆ ಕೊರೋನಾ ಬಂದಾಗ ಮನೆಯವರು ಯಾರೂ ಬರಲಿಲ್ಲ. ಅವರ ಹೆಣ ತಗೊಂಡೋಗಿ ಬಿಸಾಕ್ಬಿಟ್ರು, ಈ ಸುಡಲಿಕ್ಕೆ ಎತ್ಕೊಂಡು ಹಿಂಗೆ ಬಿಸಾಕ್ಬಿಟ್ರು. ಅದು ಒಂಥರ ಅಡ್ಡದಿಡ್ಡಾಗಿ ಬಿದ್ದುಬಿಡ್ತು. ಆಮೇಲೆ ದೂಡಿ ಸರಿ ಮಾಡಿ ಅದಕ್ಕೆ ಬೆಂಕಿ ಇಟ್ಟರು. ಕರ್ತನಲ್ಲಿ ಪ್ರಿಯರೇ, ಈ ಸಂಪತ್ತು ನಾವು ಅನೇಕ ಸಾರಿ ಅದರ ಮೇಲೆ ನಾವು ನಂಬಾರ್ದು, ಅದರ ಮೇಲೆ ಭರವಸೆ ಇಡಬಾರ್ದು. ನಮ್ಮ ಭರವಸೆ ಯಾವಾಗಲೂ ಸಂಪತ್ತಿದ್ದರೂ ಏನಿದ್ರೂ ನಮ್ಮ ಭರವಸೆ ನಮ್ಮ ದೇವರೇ ಆಗಿರಬೇಕು. ಯಾಕಂದರೆ ಆತನಲ್ಲಿ ಭರವಸೆ ಇರುವವನು ಚೀಯೋನ್ ಪರ್ವತದ ಹಾಗೆ ಇರ್ತಾನೆ. ನೀನು ಸದಾ ಸ್ಥಿರವಾಗಿರಬೇಕಾದ್ರೆ, ದೃಢವಾಗಿರಬೇಕಾದ್ರೆ, ಯಾವಾಗಲೂ ಸಂತೋಷಭರಿತನಾಗಿರಬೇಕಾದ್ರೆ, ನೀನು ಕೈ ಹಾಕಿದ ಎಲ್ಲ ಕೆಲಸಗಳಲ್ಲಿ ಜಯವು ನಿನಗೆ ಲಭಿಸಬೇಕಾದ್ರೆ, ಇಲ್ಲಿ ಬಹಳ ಮುಖ್ಯವಾದ ವಿಷಯ ಏನಂದರೆ, ನೀನು ದೇವರ ದಯೆಗೆ ಪಾತ್ರನಾಗಿರಬೇಕು. ಅದನ್ನ ಕೀರ್ತನೆಗಾರನು ಏನು ಹೇಳ್ತಾನೆ, ದೇವರ ದಯೆಯು ಯಾರಿಗೆ ದೊರಕಿತು,
ಅವನೇ ಧನ್ಯನು, ಅವನೇ ಧನ್ಯನು, ಅವನೇ ಧನ್ಯನು, ಅವನೇ ಧನ್ಯನು, ದೇವರ ತಾಯಿಯು ಯಾರಿಗೆ ದೊರಕಿತು, ಅವನೇ ಧನ್ಯನು, ಅವನೇ ಧನ್ಯನು. ಆ ದೇವರ ದಯೆ ಬಹಳ ಮುಖ್ಯವಾದ್ದು. ಇಲ್ಲಿ ಈ ಲೌಕಿಕ ಸಭೆ ಹೇಳ್ತು, ನಾನು ಐಶ್ವರ್ಯವಂತನು, ಸಂಪನ್ನನು, ನನಗೆ ಒಂದರಲ್ಲಿ ಕೊರತೆ ಇಲ್ಲ, ಆರೋಗ್ಯ ಕಲ್ಗುಂಡಂತೆ ಇದೆ, ನನಗೇನಾಗಿದೆ ಅಂತ ಅಹಂಭಾವದಿಂದ ಮಾತಾಡಬಾರ್ದು. ಇವತ್ತು ನೀನು ಚೆನ್ನಾಗಿದ್ದೆ, ನಾಳೆ ಸ್ವಲ್ಪ ಹೊತ್ತಿನಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ನೀನು ದಾರಿಯಲ್ಲಿ ನಡೆದು ಹೋಗೋ ಒಂದು ಗಾಡಿ ಗುದ್ದಬಹುದು, ಆಗ ನಿನ್ನ ಕೈಕಾಲು ಮುರಿದು ಶಕ್ತಿಹೀನ ಆಗ್ಬೋದು. ಅದು ಯಾವಾಗಲೂ ದರ್ಪದಿಂದಾಗಲಿ, ಅಹಂಭಾವದಿಂದಾಗಲಿ, ಗರ್ವದಿಂದಾಗಲಿ ನಾವು ಮಾತನಾಡಬಾರದು. ಈ ಸಭೆ ಹೇಳ್ಕೊಳ್ತು, ನಾನು ಐಶ್ವರ್ಯವಂತನು, ಸಂಪನ್ನನು, ನನಗೆ ಒಂದರಲ್ಲಿ ಕೊರತೆ ಇಲ್ಲ, ನಾನು ಅವರ ಹಾಗಲ್ಲ, ಇವರ ಹಾಗಲ್ಲ, ನಾವು ಹೆಂಗಿದ್ದೇವೆ ನೋಡಿ ಅಂತ ಕೊಚ್ಕೊಳ್ತಾ ಇದ್ದಿರ್ಬೋದು. ಅದೇ ಸಭೆ ನೋಡಿದಾಗ ಹೇಳ್ತಾನೆ, ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಂಥವನು, ದರಿದ್ರನು, ದೌರ್ಭಾಗ್ಯನು, ಕುರುಡನು, ಬಟ್ಟೆ ಇಲ್ಲದವನಾಗಿದ್ದಿ. ಇಲ್ಲಿ ಈ ಸಭೆ 3 ವಿಷಯ ಹೇಳ್ಕೊಳ್ತಾ ಇತ್ತು, ಅದು ಯೇಸು 5 ವಿಷಯ ಹೇಳ್ತಾನೆ. ಬಟ್ಟೆ ಇಲ್ಲದವನು, ಕುರುಡನು ನೀನು, ಬಟ್ಟೆ ಇಲ್ಲದವನು, ದುರವಸ್ಥೆಯಲ್ಲಿ ಬಿದ್ದವನು, ದೌರ್ಭಾಗ್ಯನು, ದರಿದ್ರನು ಅಂತ ಯೇಸ್ವಾಮಿ ಹೇಳ್ತಾನೆ. ನಾವು ಕನ್ಕ್ಲೂಷನ್ಗೆ ಬರೋಣ ಪ್ರಿಯ ಸಹೋದರ ಸಹೋದರಿ. ಇಲ್ಲಿ ನಾವು ಯಾವ ಸ್ಥಿತಿಯಲ್ಲಿದ್ದೇವೆ ಇವತ್ತು? ನಾವು ಯಾವುದೇ ಸಭೆಯಲ್ಲಿರ್ಬೋದು, ನಾವು ದೊಡ್ಡ ಸಭೆಯಲ್ಲಿರ್ಬೋದು. ಕೆಲವರು ತಮ್ಮದು ದೊಡ್ಡ ಸಭೆ, ಈ ಸಿಟಿಯಲ್ಲೇ ನಮ್ಮದು ದೊಡ್ಡ ಸಭೆ ಅಂತ ಕೆಲವು ಸಾರಿ ಹೇಳಿಕೊಳ್ಳೋದುಂಟು. ಅಲ್ಲಿ ಹೋದವರು ತಿರುಗಿ ಬೇರೆ ಎಲ್ಲರನ್ನು ಕಂಡೆಮ್ ಮಾಡೋದುಂಟು. ಆದರೆ ಒಂದು ಸಂಗತಿ, ಯೇಸು ನಿನ್ನನ್ನು ನೋಡುವಾಗ ನೀನಿವತ್ತು ಹೇಗಿದ್ದಿ, ನಾನು ಹೇಗಿದ್ದೇನೆ, ಇದನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ. ಅದನ್ನ ಇಲ್ಲಿ ಮುಂದೆ ನಾವು ನೋಡ್ತೇವೆ. ನಾವು ಪರೀಕ್ಷೆ ಮಾಡಿ ಏನು ಮಾಡಬೇಕು? ದೇವರ ಕಡೆಗೆ ತಿರುಗಿಕೊಳ್ಬೇಕು. ಅಯ್ಯೋ ದೇವರೇ, ನಾನು ಈ ಅಹಂಭಾವದಲ್ಲಿ ಮಾತಾಡಿದ್ದಕ್ಕಾಗಿ ನನ್ನ ಕ್ಷಮಿಸು ಅಂತ ನಾವು ದೇವರನ್ನು ಬೇಡಿಕೊಳ್ಬೇಕು. ಈಗ ಮುಂದೆ ಬೇಡಿಕೊಂಡಾಗ ಯೇಸ್ವಾಮಿಯ ಸ್ವರ ಏನು ಹೇಳ್ತದೆ? ಈಗೋ ಬಾಗಿಲ ಬಳಿಯಲ್ಲಿ ನಿಂತ್ಕೊಂಡು ತಟ್ಟುತ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅದಕ್ಕಿಂತ ಮೊದಲು ಇನ್ನೊಂದು ಮಾತು ಹೇಳ್ತಾನೆ ಸ್ವಾಮಿ, ಅದನ್ನು ಕೂಡ ಓದಿಕೊಳ್ಳೋಣ. ನೀನು ಐಶ್ವರ್ಯವಂತನಾಗುವಂತೆ ಬೆಂಕಿಯಲ್ಲಿ ಪುಟಕ್ಕೆ ಹಾಕಿದ ಚಿನ್ನವನ್ನು, ಲಜ್ಜಾಸ್ಪದವಾದ ನಿನ್ನ ಬೆತ್ತಲೆತನ ಕಾಣಿಸದಂತೆ ಹೊದ್ದಿಕೊಳ್ಳುವುದಕ್ಕಾಗಿ ಬಿಳಿ ವಸ್ತ್ರಗಳನ್ನು, ಕಣ್ಣು ಕಾಣುವಂತೆ ನಿನ್ನ ಕಣ್ಣುಗಳಿಗೆ ಹಚ್ಚುವುದಕ್ಕಾಗಿ ಅಂಜನವನ್ನು ನನ್ನಿಂದ ಕೊಂಡುಕೊಳ್ಳಬೇಕೆಂದು ನಿನಗೆ ಬುದ್ಧಿ ಹೇಳುತ್ತೇನೆ ಅಂತ ಹೇಳ್ತಾನೆ. ನನ್ನಿಂದ ಇದನ್ನು ಪಡೆದುಕೋ, ಹೊಂದಿಕೋ ಅಂತ ಹೇಳಿ ಆಮೇಲೆ ಹೇಳ್ತಾನೆ, ಈಗೋ ಬಾಗಿಲ ಬಳಿಯಲ್ಲಿ ನಿಂತಿದ್ದೇನೆ, ತಟ್ಟುತ್ತಾ ಇದ್ದೇನೆ. ಸೊ ಎಷ್ಟೋ ಸಾರಿ ಇಂಥ ಈ ಒಂದು ವಚನದ ಮೇಲೆ ರಾಗಗಳು ರಚಿಸಲ್ಪಟ್ಟಿದೆ, ನಾವು ಹಾಡ್ತೇವೆ. ಎಷ್ಟರವರೆಗೆ ನಿಲ್ಲಿಸಿಕೊಂಡು ಪೀಡಿಸುತ್ತಿರುವಿರಿ. ನೋಡಿಲಿ, ಕೆಲವು ಸಾರಿ ಸ್ವಾಮಿ ತಟ್ಟುತ್ತಾ 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 ಇರ್ತಾನೆ. ನಾವು ಬಾಗಿಲೇ ತೆರಲ್ಲ, ಆತನ ಶಬ್ದಕ್ಕೆ ಕಿವಿ ಕೊಡಲ್ಲ, ಆತನಿಗೆ ನಮ್ಮ ಜೀವನದಲ್ಲಿ ಬಾ ಯೇಸುವೇ ಅಂತ ಕರೆಯಲ್ಲ, ನಮ್ಮ ಮನೆಗೂ ನಮ್ಮ ಮನಕ್ಕೂ ಬಾ, ನಮ್ಮ ಮನದಲ್ಲಿ ಬಾ ಅಂತ ಕರೆಯಲ್ಲ. ನಾವು ಅನೇಕ ಸಾರಿ ನಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಳ್ತೇವೆ. ಆದರೆ ಸಂಗೀತಗಾರನು ಹೇಳ್ತಾನೆ, ನನ್ನ ಮಾನದಲ್ಲೇ ಬಾ, ನಿನ್ನ ಸಮಾಧಾನ ಎಂದು ಹೇಳು ಬೇಡುತ್ತಾ ಕಾಯುತ್ತಿರುವೆ.
ಕೋ ಕರಕೋ ಅಂತ ಈ ಸಂಗೀತಗಾರ ಹೇಳ್ತಾರೆ. ಇಂಥ ಅನೇಕ ರಾಗಗಳಿದೆ. ಯೇಸುವನ್ನು ಒಳಗೆ ಆಹ್ವಾನಿಸುವ ಸಂಗೀತಗಳು. ಪ್ರಿಯ ಸಹೋದರ ಸಹೋದರಿ, ಈಗೋ ಯೇಸು ಸ್ವಾಮಿ ಪ್ರತಿಯೊಬ್ಬ ಪಾಪಿಯ ಹೃದಯ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದಾನೆ. ಆತನು ಸದಾದಯವುಳ್ಳವನಾಗಿ ನಿನ್ನ ತಾಳ್ಮೆಯಿಂದ ನಿನ್ನ ನಾಶವಾಗುವುದರಲ್ಲಿ ಸಂತೋಷ ಪಡದೆ ನಿನ್ನನ್ನು ಕರೆಯುತ್ತಾ ಇರ್ತಾನೆ. ನಿನ್ನ ಜೀವಿತ ಆತನಿಗೆ ಮೆಚ್ಚುಗೆ ಆಗುವ ಹಾಗೆ, ಪ್ರತಿಷ್ಠಿತವಾಗುವ ಹಾಗೆ, ಆಶೀರ್ವಾದದಿಂದ ತುಂಬಲ್ಪಡುವ ಹಾಗೆ ಆತನು ಹೇಳ್ತಾನೆ, ತೆರೆ ಬಾಗಿಲ ಅಂತ ಹೇಳ್ತಾನೆ. ನಾನು ಒಳಗೆ ಬರ್ತೇನೆ, ನಾನು ಬಂದು ನಿನ್ನೊಟ್ಟಿಗೆ ಊಟ ಮಾಡ್ತೇನೆ, ನೀನು ನನ್ನೊಟ್ಟಿಗೆ ಊಟ ಮಾಡ್ತೀಯ ಅಂತ ಒಂದು ಅನ್ಯೋನ್ಯತೆ, ಫೆಲೋಶಿಪ್. ವಿ ಕ್ಯಾನ್ ಹ್ಯಾವ್ ಫೆಲೋಶಿಪ್ ಇಫ್ ಯು ಇನ್ವೈಟ್ ಮೀ ಇನ್ಸೈಡ್ ಆಫ್ ಯುವರ್ ಹಾರ್ಟ್ ಅಂತ ಹೇಳ್ತಾರೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್ task for every sinner and every person to receive Jesus Christ as their personal Savior. So the Lord is standing at the door of your heart, keeps on knocking, in saying, open your heart, I will come into you. This is the statement of Jesus, this is the word of Jesus Christ, standing outside of your heart and keeps on knocking. My dear brothers and sisters, it may be a last chance or moment for you to open your heart. If you make use of this time in a glorious way for your change in life, oh, it will be a most blessed and well and good time. So Lord is standing and is saying, open your heart. Tere bagila atamanna needu ta linda koda ಇಲ್ಲಿ ಬಾಗಿಲ ಬಳಿಯಲ್ಲಿ ನಿಂತು ತಟ್ಟುವ ಯೇಸುವನ್ನು ನಿನ್ನ ಹೃದಯದಲ್ಲಿ ಕರೆ. ಸ್ವಾಮಿ, ನಾನು ಪಾಪಿ, ನನ್ನ ಪಾಪಗಳನ್ನು ಪರಿಹಾರ ಮಾಡುವ ವೇದ್ಯವಾಗಿ ನೀನು ಶಿಲುಬೆಯಲ್ಲಿ ಅರ್ಪಿತನಾಗಿದ್ದಿ. ನಿನ್ನ ರಕ್ತದ ಮೂಲಕ ಶುದ್ಧೀಕರಣವನ್ನು ಮಾಡಿ ನನ್ನ ಹೃದಯದಲ್ಲಿ ವಾಸ ಮಾಡಲು ನೀನು ಕರೆಯುತ್ತಾ ಇದ್ದಿ. ಈಗ ನಾನು ನನ್ನ ಬಾಗಿಲು ತೆರೆಯುತ್ತೇನೆ. ಬಾ ಸ್ವಾಮಿ, ನನ್ನೊಳಗೆ ನಿನ್ನ ರಕ್ತದ ನನ್ನನ್ನು ಶುದ್ಧೀಕರಿಸು, ನನ್ನಲ್ಲಿ ವಾಸ ಮಾಡು. ನಾನು ಇಂದಿನಿಂದ ನನ್ನ ನಿನಗೆ ಒಪ್ಪಿಸಿಕೊಡ್ತೇನೆ. ಇನ್ನು ಜೀವಿಸುವುದು ನಾನು ನನಗಾಗಿ ಅಲ್ಲ, ನಿನಗಾಗಿ ಜೀವಿಸ್ತೇನೆ ಅಂತ ಹೇಳೋದಾದರೆ ಎಷ್ಟು ಭಾಗ್ಯಕರವಾದ ಸಂಗತಿ. ಅಂದರೆ ಇಲ್ಲಿ ಈ ಸಭೆಯ ಬಗ್ಗೆ ನಾವು ಓದುವಾಗ ಸ್ವಾಮಿ ಹೇಳ್ತಾನೆ, ಈಗ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ. ಯಾವನಾದರೂ ನನ್ನ ಶಬ್ದವನ್ನು ಕೇಳಿ ಬಾಗಿಲು ತೆರೆದರೆ ನಾನು ಒಳಗೆ ಬಂದು ಅವನ ಸಂಗಡ ಊಟ ಮಾಡುವೆನು, ಅವನನ್ನು ಸಂಗಡ ಊಟ ಮಾಡುವನು. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ದೇವರಾತ್ಮನು ಸಭೆಗಳಿಗೆ ಹೇಳುವುದನ್ನು ಕಿವಿ ಉಳ್ಳವನು ಕೇಳಲಿ ಎಂದು ಹೇಳ್ತಾನೆ. ಯೇಸು ಸ್ವಾಮಿ ನಮ್ಮ ಜೀವನದಲ್ಲಿ ಪ್ರವೇಶ ಮಾಡೋದಾದರೆ ಬರಿದಾದ ನಮ್ಮ ಹೃದಯ, ಪಾಪದಿಂದ ತುಂಬಿದ ಹೃದಯ, ಅಶುದ್ಧತ್ವ, ಶಾಪಗ್ರಸ್ತವಾದ ನಮ್ಮ ಹೃದಯವನ್ನು ಮಾರ್ಪಡಿಸಿ ಆಶೀರ್ವಾದದ ಹೃದಯನಾಗಿ ಮಾಡ್ತಾನೆ. ನಮ್ಮ ಜೀವನದಲ್ಲಿ ನಿತ್ಯ ಸಂತೋಷವನ್ನು ಅನುಗ್ರಹಿಸಿ ಯಾವಾಗಲೂ ನಮ್ಮ ಜೊತೆಯಲ್ಲಿ ಇದ್ದು ಧೈರ್ಯ ಕೊಟ್ಟು ತಾನು ಶಿಲುಬೆಯ ಮೂಲಕ ಸಾಧಿಸಿ ನಮಗೆ ತಂದಿರುವ ಎಲ್ಲ ಐಶ್ವರ್ಯ ಸಂಪತ್ತುಗಳನ್ನು, ಆಶೀರ್ವಾದಗಳನ್ನು ನಾವು ಅನುಭವಿಸುವಂತೆ ಮಾಡಿ ನಮಗೆ ಅದನ್ನು ಅನುಗ್ರಹಿಸಿ ಅದರ ಮೇಲೆ ನಮಗೆ ಹಕ್ಕನ್ನು ದಯಪಾಲಿಸುವವನಾಗಿದ್ದಾನೆ. ಅದು ಈ ಸಮಯದಲ್ಲಿ ನಾವು ಶಿಲುಬೆಯ ಕರ್ತನ ನೋಡೋಣ. ಆ ಶಿಲುಬೆಯಲ್ಲಿ ಆತ ನಮಗೋಸ್ಕರ ಅಂಗಾಲಿನಿಂದ ನಡುನೆತ್ತಿಯವರೆಗೆ ಪೆಟ್ಟು ಗಾಯ ಬಾಸುಂಡೆಗಳನ್ನು ಅನುಭವಿಸಿ ನಮಗಿಂತ ಶ್ರೇಷ್ಠ ರಕ್ಷಣೆಯನ್ನು ತಂದಿದ್ದಾನೆ. ಅದನ್ನ ಯೇಸು ನಮ್ಮನ್ನು ಕರೀತಾ ಇದ್ದಾನೆ.
ಕರೆಯುವ ಈಗೋ ನೀನು ಬಾ ನಿನ್ನ ಯೇಸು ಆಶಯಂ ಕರೆಯುವ ಈಗೋ ಕರೆಯುವ ಈಗೋ ನೀನು ಬಾ ನಿನ್ನ ಯೇಸು ಆಶಯಂ ಕರೆಯುವ ಈಗೋ. ಯೇಸು ನಮ್ಮನ್ನು ಕರೀತಾ ಇದ್ದಾನೆ. ನಾವು ಯೇಸುಗೆ ನಮ್ಮ ಹೃದಯ ಒಪ್ಪಿಸ್ಕೊಡೋಣ. ನಾನಿನ್ನು ನಿನಗಾಗಿ ಜೀವಿಸ್ತೇನೆ ಸ್ವಾಮಿ, ನಿನ್ನನ್ನು ಅಂಗೀಕರಿಸಿ ನಿನಗಾಗಿ ಬಾಳುತ್ತೇನೆ, ನಾನು ಬಾಳುವುದಾದರೆ ನಿನಗಾಗಿ ಎಂದು ಹೇಳೋಣ. ಸಾಮಾನ್ಯವಾಗಿ ದೃಢೀಕರಣಗಳಲ್ಲಿ ಹಾಡುವಂಥ ಮೈನ್ ಲೈನ್ ಸಭೆಗಳಲ್ಲಿ ಹಾಡುವಂಥ ಒಂದು ಸಂಗೀತ ನನಗೆ ಜ್ಞಾಪಕ ಬರ್ತದೆ. ಆ ಸಂಗೀತ ಹೇಳ್ತದೆ, ಬಾಳುವೆ ಯೇಸು ಸಾಯುವೆ ಯೇಸು. ಬಾಳುವುದಾದರೆ ಇಂದಿನಿಂದ ನಿನಗಾಗಿ ಬಾಳ್ತೇನೆ, ಸಾಯುವುದಾದರೆ ನಾನು ನಿನಗಾಗಿ ಸಾಯ್ತೇನೆ. ನಿತ್ಯ ನಿರಂತರ ನೀನನ್ನ ಗತಿ. ಬಾಳುವೆ ಯೇಸು ಸಾಯುವೆ ಯೇಸು ಅಂತ ಅಲ್ಲಿ ಹೇಳುವಂಥ ನಾವು ನೋಡ್ತೇವೆ. ನಿತ್ಯ ನಿರಂತರ ನೀಯನ್ನ ಗತಿ, ರಕ್ಷಿಸನನ್ನು ಕ್ರಿಸ್ತೇಸು ಸ್ವಾಮಿಯೇ ಅಂತ ಹಾಡುವಂಥ ಈ ಅದ್ಭುತವಾದ ಹಾಡು ನಾವಿವತ್ತು ಹಾಡಿಕೊಳ್ಳುತ್ತಾ ನಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟು ತೀರ್ಮಾನ ಮಾಡೋಣ. ಹಿಂದಕ್ಕೆ ನೋಡದೆ ನಾವು ಮುಂದೆ ಸಾಗುವರಾಗುವ ಹಾಗೆ ಈ ತೀರ್ಮಾನ ಮಾಡಿ ಮುಂದಕ್ಕೆ ಸಾಗೋಣ. ದೇವರಾತ್ಮನ ಈ ಸಂಗೀತ ಈ ಸಂದೇಶವನ್ನು ಆಶೀರ್ವದಿಸಲಿ. ಆಮೇನ್. ವಿಶ್ವಾಸದ ನಾವು ಪ್ರಭುವಿನ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ತಂದೆ ದೇವರೇ, ನಿನ್ನ ವಚನವನ್ನು ನಾವು ಕೇಳಿದ್ದೇವೆ. ದೇಶ ವಿದೇಶಗಳಲ್ಲಿ ಎಲ್ಲಿ ಈ ಕನ್ನಡ ಸಂದೇಶವನ್ನು ಕೇಳಿದರೆ ಅವರೆಲ್ಲರ ಆಶೀರ್ವಾದ ಭರಿತರಾಗುವಂತೆ ಮಾಡು. ನಿನ್ನ ಪವಿತ್ರ ಆತ್ಮನ ಶಕ್ತಿಯನ್ನು ತುಂಬಿಸಿ ಎಲ್ಲ ಕೊರತೆಗಳನ್ನು ನೀಗಿಸು. ಅವರು ನಿನ್ನ ಹೊಂದಿದವರು, ನಿನ್ನನ್ನು ಪಡೆದವರು, ನಿನ್ನ ವಾಸಸ್ಥಾನ ಅವರಲ್ಲಿ ಇರಲಿಕ್ಕಾಗುವಷ್ಟರ ಮಟ್ಟಿಗೆ ಸಹಾಯ ನೀಡಬೇಕೆಂದು ಲೌಕಿಕ ಸಭೆಯ ಕೆಟ್ಟ ಗುಣಗಳನ್ನು ನಮ್ಮಿಂದ ತೆಗೆದುಹಾಕಿ ನಾವೆಲ್ಲರೂ ದೇವ ಭಕ್ತರಾಗಿ ಬಾಳುವ ಹಾಗೆ ನಮ್ಮ ಜೀವಿತವನ್ನು ರೂಪಾಂತರಗೊಳಿಸು ಮತ್ತು ನಿನ್ನ ಚಿತ್ತಕ್ಕೆ ಸರಿಯಾಗಿ ರೂಪಿಸಿ ಎಂದು ಯೇಸು ನಾಮದಲ್ಲಿ ಬೇಡಿದ್ದೇವೆ. ಆಮೇನ್. ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ಸದಾಕಾಲ ನಮ್ಮೊಂದಿಗೆ ನೆಲೆಗೊಂಡಿರಲಿ. ಆಮೇನ್. ಕರೆಯುವ ಈಗೋ ನೀನು ಬಾ ನಿನ್ನ ಯೇಸು ಆಶಯಂ ಕರೆಯುವ ಈಗೋ ಕರೆಯುವ ಈಗೋ ನೀನು ಬಾ ನಿನ್ನ ಯೇಸು ಆಶಯಂ ಕರೆಯುವ ಈಗೋ. ಸಮಸ್ತ ಪಾಪವನ್ನು ಹೊತ್ತವನಾದನು, ಸಮಸ್ತ ಪಾಪವನ್ನು ಹೊತ್ತವನು. ಆಮೇನ್.